ಕರ್ನಾಟಕ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಜನ ಆಕ್ರೋಶ ಅಲ್ಲ, ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಇವತ್ತು ರಾಜ್ಯದ ನೇತೃತ್ವವನ್ನು ವಹಿಸಿಕೊಂಡು ಬಡವರ ಸಲುವಾಗಿ, ಶೋಷಿತರ ಪರವಾಗಿ, ರೈತರ ಪರವಾಗಿ ಇವತ್ತು ಒಂದು ದೃಢ ಸಂಕಲ್ಪ ಮಾಡಿ ಕೆಲಸ ಮಾಡಿದಂಥವ್ರು, ಹಸಿದವರಿಗೆ ಅನ್ನ ಕೊಟ್ಟಂತ ಸಿದ್ದರಾಮಯ್ಯ ಅವತ್ತು ದಿವಸ ಯಾರು ಅವರಿಂದ ಬೇಸರ ಆಗಿಲ್ಲ. ಇವತ್ತು ದಿವಸ ಇದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು, 5 ವರ್ಷ ಪ್ಲಸ್ 3 ವರ್ಷ 8 ವರ್ಷವರೆಗೆ ಇದು ಮಾಡಿಕೊಟ್ಟಿದ್ರು ಅಂತ ತಿಳ್ಕೊಂಡು ಸಿದ್ದರಾಮಯ್ಯನವ್ರನ್ನ ಇವತ್ತು ವಿನಂತಿ ಮಾಡ್ಕೊಂಡು ಅವತ್ತಿನ ದಿವಸ ಈಗ ನಾವು ಯುವ ಮಕ್ಕಳಿಗೆ ಇದು ಕೊಡಬೇಕು ಅಂತೇಳಿ ಇದು ಮಾಡಿಕೊಟ್ಟಿದೆ. ಆದರೆ ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರು ಈ ರಾಜ್ಯ ಅಲ್ಲ, ಈ ರಾಷ್ಟ್ರ ಕಂಡ ಒಬ್ಬ ಶ್ರೇಷ್ಠ ನಾಯಕ. ಹೀಗಾಗಿ ಅವರಿಂದ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಅವರಿಂದ ಯಾರು ಕೂಡ ರೋಷಿ ಹೋಗುವಂಥ ಪ್ರಶ್ನೆ ಇರೋದಿಲ್ಲ. ಅವರ ಬಗ್ಗೆ ಅಪಾರವಾದಂಥ ಅಭಿಮಾನ ಇದೆ. ಮತ್ತು ಅವರು ಒಂದೇ ಕ್ಷಣ ರಾಹುಲ್ ಗಾಂಧಿ ಅವ್ರು ಹೇಳಿದ ಮೇಲೆ ನೀವು ದಾರಿ ಮಾಡಿಕೊಡ್ಬೇಕು ಈಗ ಅಂತೇಳಿ ಮಾತನ್ನ ಈ ಥರ ಅರೇಂಜ್ಮೆಂಟ್ಸ್ ನಾವು ಮಾಡ್ಕೊಂಡಿದ್ದೀವಿ ಹಿಂಗೆ ಅಂತೇಳಿ ಮಾಡಿದಾಗ ಅಂಥ ಗೌರವಯುತವಾಗಿ ಅವತ್ತು ನಡ್ಕೊಂಡಿದ್ದಾರೆ. ಇವತ್ತು ಸಹ ನರೇಂದ್ರ ಮೋದಿ ಅವ್ರು ಕಳ್ಕೋಬೇಕು. ಸಿದ್ದರಾಮಯ್ಯನವರ ಸರಿಸಾಟಿ ಮುಂದೇನೂ ಕೂಡ ನಮ್ಮ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಹೋಗ್ತೀವಿ. ಅದನ್ನ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟ ಮಾಡಿದ್ದಾರೆ. ಸರ್, ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಸರ್, ಒಂದು ವಿಕೆಟ್ ಪತನ ಆಗಿದೆ, 20 ತಿಂಗಳ ಸರ್ಕಾರ ಹೋಗುದಿಲ್ಲ ಅಂತ. ಬಿಜೆಪಿ ಅವ್ರದ್ದು 2 ಬಾರಿ ಪಾಪ ನಮ್ಮ ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿ ಅವಧಿ ಕಂಪ್ಲೀಟ್ ಮಾಡಕ್ ಕೊಡ್ಲಿಲ್ಲ. ನಮ್ಮ ಸಿದ್ದರಾಮಯ್ಯ ಅವರು 5 ವರ್ಷ ಕಂಪ್ಲೀಟ್ ಮಾಡಿದ್ರು, ಪ್ಲಸ್ 3 ಇಯರ್ಸ್ 8 ಇಯರ್ಸ್ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಗಿ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಲ್ಲಿ ಏನಾಗಿದೆ, 2 ವರ್ಷ ಯಡಿಯೂರಪ್ಪ ಹಠಾವ್ ಮಾಡಿದ್ರು, 3 ಮುಖ್ಯಮಂತ್ರಿಗಳಾದ್ರಲ್ಲಿ. ಅವರೇ ನಮ್ಮ ಬುದ್ಧಿವಾದ ಹೇಳ್ತಾರ, ನಿಮ್ಮ ಮನೆ ಮೊದಲ ಸ್ವಚ್ಛ ಮಾಡ್ಕೊಳ್ಳಿ, ನಮ್ಮ ಮನೆ ಸ್ವಚ್ಛ ಆಗಿದೆ. ಚುನಾವಣೆ ಬರ್ತದೆ, ಮಧ್ಯಂತರ ಚುನಾವಣೆ ಬಂದ್ರೆ ವಿಜೇಂದ್ರ ಸೋಲ್ತಾರೆ ಫಸ್ಟ್. ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿ ರಾಜೀನಾಮೆ ಕೊಡೋದಕ್ಕೆ ಅವ್ರ ಆಪ್ತ ಸಚಿವರು ಸರದ್ರು, ಅವ್ರು ಸಪೋರ್ಟ್ ಮಾಡಲಿಲ್ಲ ಅನ್ನೋ ಎಲ್ಲರೂ ಹೇಳ್ತಾರೆ. ನೋಡಿ, ಒಂದ್ ಹೇಳ್ತೀನಲ್ಲ, ಇವತ್ತು ಪ್ರತಿಯೊಬ್ರು ಕಾರ್ಯಕರ್ತ ಹಿಡ್ಕೊಂಡು ಡಿ.ಕೆ. ಶಿವಕುಮಾರ್ ಅವ್ರು ಒಳಗೊಂಡು ಹೈಕಮಾಂಡ್ ಎಲ್ಲರೂ ಇವತ್ತು ದಿವಸ ನಾವು ಸಿದ್ದರಾಮಯ್ಯನವ್ರ ಜೊತೆಗಿದ್ದೀವಿ. ಅವ್ರ ಬಗ್ಗೆ ಅಪಾರವಾದಂತ ಅಭಿಮಾನ ಇದೆ. ಇವತ್ತು ದಿವಸ ಅವರ ಒಂದು ಮಾರ್ಗದರ್ಶನದಲ್ಲೇ 28 ಚುನಾವಣೆ ನಡೀತದೆ. ಸರ್, ಇನ್ನೊಂದು ಅಧಿಕಾರ ಹಂಚಿಕೆ ಬಗ್ಗೆ ಮೊದಲಿಂದ ಮಾಧ್ಯಮ ಪ್ರಸಾರ ಮಾಡ್ತಿದ್ದೆ, ನೋಡಿ ಅದೆಲ್ಲ ಪಕ್ಷದ ಆಂತರಿಕ ವಿಚಾರಗಳಿರ್ತವೆ. ಅವೆಲ್ಲರೂ ಕೂಡ ಬಹಿರಂಗವಾಗಿ ಇವತ್ತು ದಿವಸ ಇದನ್ನು ಮಾತ್ರ ಮಾಡ್ಲಿಕ್ಕೆ ಆಗೋದಲ್ಲ. ಅವತ್ತು ದಿವಸ ಇದು ಎಲ್ಲ ನಮ್ಮ ನಗರದ ಮತ್ತು ಮತಕ್ಷೇತ್ರದ ಕೆಲವರೆಲ್ಲರೂ ಕುಳ್ಕೊಂಡು ಇದು ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ನಾನು ಈಗಾಗಲೇ 3 ವರ್ಷ ಮಂತ್ರಿ ಆಗಿದ್ದೆ. ಇದು ಮುಂದುವರೆದ ಭಾಗ. ಇದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 3 ವರ್ಷ ಕೈಗಾರಿಕಾ ಸಚಿವನಾಗಿ, ಆಮೇಲೆ ಈಗ ಸಿದ್ದರಾಮಯ್ಯ ಅವರ ನಂತರ ಈಗ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈಗ ಮತ್ತೆ ಕೈಗಾರಿಕಾ ಸಚಿವನಾಗಿ ಮುಂದುವರೆದಿದ್ದೀನಿ. ಇದೇನು ಹೊಸದಾಗಿ ಆಗುವಂಥದ್ದಲ್ಲ, ಆದರೂ ಕೂಡ ಅವರು ಅಭಿಮಾನದಿಂದ ಮಾಡಿದ್ದಾರೆ. ಮತ್ತು ಪಾಪ ಭಾಳ ಜನ ಬೆಂಗಳೂರಿಗೆ ಬಂದು ಅಲ್ಲೆಲ್ಲ ಇದು ಮಾಡುವಂಥದ್ದು ಆಗಿತ್ತು. ಅಲ್ಲಿ ಒಂದು 1000 ಜನ ಅಲ್ಲಿ ಬೆಂಗಳೂರಿಗೆ ಬಂದಿದ್ರು 2 ದಿವಸದಲ್ಲಿ. ಹೀಗಾಗಿ ನಾನು ಎಲ್ಲರೂ ಕೂಡ ವಿಚಾರ ಮಾಡಿದ್ದೀವಿ, ಇಲ್ಲೇನೆ ಒಂದು ಮಾಡ್ಕೊಂಡು ಎಲ್ಲರನ್ನೂ ಭೇಟಿ ಆಗುವಂಥದ್ದು ಮಾಡಬೇಕು ಅಂತೇಳಿ ಅವರೆಲ್ಲ ಪ್ರೀತಿ ಅಭಿಮಾನದಿಂದ ಇವತ್ತು ನಾವು ಹಾರ ತುರಾಯಿ ಎಲ್ಲವನ್ನ ಶಾಲನ್ನು ಬಂದ್ ಮಾಡಿ ಇವತ್ತು ಮಕ್ಕಳಿಗೆ ಏನಾದರೂ ನೋಟ್ಬುಕ್ಸನ್ನು, ಯಾಕಂದ್ರೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇದ್ದೆ, ಸರ್ಕಾರಿ ಕಾರ್ಯಕ್ರಮದಲ್ಲೆಲ್ಲನೂ ಕೂಡ ಈ ಹಾರ ತುರಾಯಿ ಬೇಡ ಅಂತ ಹೇಳಿ ನೋಟ್ಬುಕ್ ಆಗಲಿ ಮತ್ತೊಂದು ಆದರೆ ಅದೊಂದು ಅದಕ್ಕಾರ ಉಪಯೋಗ ಆಗ್ತದೆ, ಮಕ್ಕಳಿಗಾರ ಉಪಯೋಗ ಆಗ್ತದೆ. ಒಂದು ಮಾದರಿ ಆದಂಥ ಹುಟ್ಟು ಹಾಕಿದೀವಿ. ಈಗ ಅದನ್ನ ಸ್ವಲ್ಪ ನಮ್ಮ ಉಳಿದ ಕಾರ್ಯಕ್ರಮಗಳಿಗೂ ಅದನ್ನ ಅನ್ವಯಿಸಬೇಕು ಅಂತ ದೃಷ್ಟಿಯಿಂದ ಅದನ್ನ ಮತ್ತೆ ಇಲ್ಲಿನೂ ಕೂಡ ಇಂಪ್ಲಿಮೆಂಟ್ ಮಾಡುವಂತ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಕ್ಷೇತ್ರ ಸೇರಿ ಬಹಳ ಜನ ಬೇಕೇ ಸರ್, ಬೃಹತ್ ನೀರಾವರಿ ಖಾತೆ ಸಿಕ್ಕಿರೋ ಚೆನ್ನಾಗಿತ್ತು. ನೋಡಿ, ನಾನು ಈಗ ಬೃಹತ್ ನೀರಾವರಿ ಸಚಿವನಾಗಿ 5 ವರ್ಷ ಕೆಲಸ ಮಾಡಿದ್ದೀನಿ. ಈಗ ಕೈಗಾರಿಕಾ ಸಚಿವನಾಗಿ 3 ವರ್ಷ ಕೆಲಸ ಮಾಡಿದೆ. ಈಗ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಂದು ಆಶಯ ಯಾವತ್ತು ದಿವಸ ಬೃಹತ್ ಕೈಗಾರಿಕೆನೇ ಇತ್ತು. ಯಾಕಂದ್ರೆ ಈಗಾಗಲೇ ನಾನು ಸಾಕಷ್ಟು ಕೆಲಸ 3 ವರ್ಷ ಕೆಲಸ ಮಾಡಿದ್ದೀನಿ. ಅದನ್ನು ಮುಂದುವರೆದು ಅದನ್ನು ಕಂಪ್ಲೀಟ್ ಮಾಡುವಂಥದ್ದು. ಹೀಗಾಗಿ ನಾನು ಪಕ್ಷದ ಹಿರಿಯರು ಕೂಡ ಮುಂದುವರಿಬೇಕು, ಆ ಕೈಗಾರಿಕಾ ಇವುದು ಏನೋ ಕೆಲಸಗಳಿದ್ದಾವೆ ಅಂತ ಹೇಳಿ ಅವರು ಕೂಡ ಕೈಗಾರಿಸಿಕೊಂಡಿದ್ದಾರೆ. ಹೀಗಾಗಿ ನಾನೇನು ಬೃಹತ್ ನೀರಾವರಿ ಸಚಿವ ಸ್ಥಾನವನ್ನು ನಾನು ಕೇಳಿಲ್ಲ. ಇವತ್ತು ನನಗೆ ಸಂತೋಷ ಇದೆ. ಈಗ ಇನ್ನೂ 2 ವರ್ಷ ಇದನ್ನ ನಮ್ಮ ಸರ್ಕಾರದ ಅವಧಿ ಮುಂದೆ ಆಫ್ಕೋರ್ಸ್ ನಾವೇ ಬರ್ತೀವಿ. ಈ ಕೈಗಾರಿಕಾ ಸಚಿವನಾಗಿ ಮುಂದುವರಿತೇನೆ. ಮುಖ್ಯಮಂತ್ರಿ ಭೇಟಿಯಾಗಿದ್ರು, ಇವತ್ತು ಸಹ ಅವರೇನು ಸುದ್ದಿಗೋಷ್ಠಿ ಮಾಡಿ ಅದು ನೋಡಿ, ಪಕ್ಷದ ಹಿರಿಯರಿದ್ದಾರೆ. ಪಕ್ಷದ ಹಿರಿಯರು AICC ಅಧ್ಯಕ್ಷ ಆದ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳು
ಹಾಗೂ ಎಲ್ಲ ನಮ್ಮ ಸುದೀಪ್ ಸುರ್ಜೇವಾಲ, ವೇಣುಗೋಪಾಲ್ ಅವರೆಲ್ಲರೂ ಇದ್ದಾರೆ. ಅವರೆಲ್ಲರೂ ಕೂಡ ಚರ್ಚೆ ಮಾಡಿ ಅವರು ಮನವೊಲಿಸುವಂತ ಕೆಲಸ ಆಗ್ತದೆ. ಸರ್ ಇಲ್ಲಿವರೆಗೂ ಮನವೊಲಿಕೆ ಆಗ್ತಾ ಇಲ್ಲ, ಎಲ್ಲರೂ ಭೇಟಿ ಆಗುತ್ತೆ, ಎಲ್ಲ ಸರಿ ಹೋಗ್ತದೆ. ರಾಜೀನಾಮೆ ಮಟ್ಟ ಏನು ತಗೊಳ್ಳೋದಿಲ್ಲ ಇರ್ತದೆ. ನೋವು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಅಪಾರವಾದ ಅಭಿಮಾನ ಇದೆ. ಇವತ್ತು ಆ ನೋವನ್ನ ಇದು ಮಾಡುವಂತ ರೀತಿಯಲ್ಲಿ ಅವರಿಗೆ ಸೂಕ್ತ ಗೌರವ ಕೊಡುವಂತ ಕೆಲಸ ಪಕ್ಷದಿಂದ ಆಗ್ತದೆ, ಅವ್ರಿಗೆ ಮನವೊಲಿಸುವಂತ ಕೆಲಸ ಆಗ್ತದೆ. ಸಮಾಲೋಚನಾ ವೇದಿಕೆಯಲ್ಲಿ ತಾವು ಕೈ ಸನ್ನೆ ಮಾಡಿದ್ರಿ, ಅದಕ್ಕೆ ಕಥೆಗಳನ್ನ ಜೋಡಿಸಿ ನಾನು ಮೊನ್ನೆ ಇದ್ರಲ್ಲ ನೋಡಿದ ಬಾರಿ 2 ಮಿಲಿಯನ್ ಇದು ಹೋಗಿದೆ. ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಯಾರಿಗೂ ನನ್ನ ಮನೆಯವ್ರು ಹಿಡ್ಕೊಂಡು ಯಾರಿಗೂ ಕುಂಡ್ಲಕ್ಕೆ ಜಾಗ ಇರಲಿಲ್ಲ. ಅದು ಕಿಕ್ಕರ್ಸ್ ಇದು ಹೋಗ್ಬಿಟ್ಟಿತ್ತು ಜಾಗ, ಅದಕ್ಕೆ ಆಗ್ಬಿಟ್ಟದ. ನಾನು ಇದು ಮಾಡ್ತಾ ಇದ್ದೀನಿ ಅದನ್ನ. ಅದು ಅಂದ್ರೆ ಫುಲ್ ಆಗ್ಬಿಟ್ಟಿತ್ತು, ಅದು ಸ್ಥಾನ ಬಹಳ ಚಿಕ್ಕದಾಗಿತ್ತು. ಅಲ್ಲಿ ಕುತ್ಕೊಳ್ಳೋಕೆ ಯಾರಿಗೂ ಕೂಡ, ಸ್ವಾಮಿಗಳಿಗಾಗ್ಲಿ ಇವ್ರಿಗಾಗ್ಲಿ ಬಹಳ ತೊಂದರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಪಾಪ ನಾನು ಫೋನ್ ಮಾಡ್ತಾ ಇದ್ದೆ, ಅವರೆಲ್ಲ ನಿಂತ್ಕೊಂಡೇ ಇದ್ರು. ಕಡೆಗೆ ಹಿಂದೆ ಹೋಗಿಂದ ಅವ್ರ ಕಡೆ ಕೂತರು, ಒಂದೊಂದು ಟೇಬಲ್ ಒಂದೊಂದು ಕುದುರೆ ಮೇಲೆ ಕುರ್ಚಿ ಮೇಲೆ 2-3 ಮಂದಿ ಕೂತಿದ್ದಾರೆ. ಸೊ ಬಹಳ ರಶ್ ಆಗಿತ್ತು. ಆ ರಶ್ ಆಗಿರ್ತಿದ್ದ ಆ ಕೈಸನ್ನೇ ನಾನು ಮಾಡಿದ್ದೆ. ಅದನ್ನ ಯಾರೋ ನೀವು ಅದಿರಲ್ಲ ಮಾಧ್ಯಮದವರು ಅಂದ್ರೆ ನಾನು ಹೇಳ್ತಾ ಇದ್ದೆ, ಜನ ಎಲ್ಲ ಫುಲ್ ಯಾರಿಗೂ ಅವ್ರ ಮಿಸ್ಸಸ್ ಸುಜಾ ಅವ್ರು ಎಲ್ಲಿ ಕೂತಿದಾರ ಗೊತ್ತಿಲ್ಲಪ್ಪ ಅಂತ ಹೇಳಿ ಅವ್ರದ್ದು ಮಾಡ್ತಾ ಇದ್ರು. ಅವ್ರ ವೈಫ್ ಮಕ್ಕಳು ಎಲ್ಲರೂ. ನಾನು ಹೇಳ್ತಾ ಎಲ್ಲಿ ಕೂತಿದ್ದಾರೆ ಯಾರಿಗಾರ ಅಂತೇಳಿ ಬಹಳ ಜನದಟ್ಟಣೆ ಆಗಿದೆ ಅಲ್ಲಿ ಅಂತೇಳಿ. ಕೊಡ್ತಾ ಇದ್ದಾರೆ ಸರ್, ಇಲ್ಲ ಈ ಸರ್ಕಾರದಲ್ಲಿ ಅವ್ರಿಗೆ ಅದೆಲ್ಲ ನಿಮ್ ಕೆಲಸ. ನಿಮ್ಗೆ ಬೇಕಲ್ಲ, ಇಂಥದ್ದೇ ಬೇಕಲ್ಲ ನಿಮ್ಗೆ. ನಾನು ಹೇಳಿದ ಕೈಸನೆ ಏನ್ ತೋರಿಸದೆ, ಜನದಟ್ಟಣೆ ಅಂತ ತೋರಿಸದೆ. ಸರ್ ಇನ್ನೊಂದು ನರೇಂದ್ರ ಮೋದಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನಂದ್ರೆ ರಾಜ್ಯದಲ್ಲಿ ಏನು ನಾಯಕತ್ವ ಬದಲಾವಣೆ ಆಗಿದೆ, ಮುಖ್ಯಮಂತ್ರಿ ಒಂಚೂರು ಸರ್ ಬರ್ರಿ ಸರ್, ಬರ್ರಿ ಸರ್. ಚಿಕ್ಕದು